ಬನ್ನಿ ಮೈಸೂರು ಬನ್ನಿ. ಸೆಮಿ ಮೈಸೂರು ಸಿಲ್ಕಲ್ಲಿ ಬೇರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮನೆಯೆಲ್ಲ ಕೆಲಸ ಮುಗೀತು. ಹಾಸನ್ಗೆ ಹೊರಟಿದ್ದೀನಿ. ಹಾಸನ್ಗೆ ಏನಕ್ಕಪ್ಪ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ತರೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇವಾಗ ಕೆಲವೊಂದು ಅಂಗಡಿಗಳಲ್ಲಿ ಆಫರ್ ಇರುತ್ತೆ, ಆಷಾಢ ಆಫರ್ ಅಂತ ಬಿಟ್ಟಿರ್ತಾರೆ. ಸೊ ನಾನು ಪ್ರತಿ ವರ್ಷ ಈ ಟೈಮಲ್ಲಿ ಒಂದು ಸೀರೆ ತೊಗೊಳ್ತೀನಿ. ಅಂದರೆ ವರಮಹಾಲಕ್ಷ್ಮಿಗೆ ಅಂತಲ್ಲ, ಬಟ್ ಆಷಾಢ ಆಫರಲ್ಲಿ ಇರುತ್ತೆ, ಚೆನ್ನಾಗಿರೋ ಸೀರೆಗಳನ್ನೇ ಹಾಕಿರ್ತಾರೆ. ಸೊ ಹಾಗಾಗಿ ಯಾವುದಾದ್ರು ಒಂದು ಸೀರೆನ ತೊಗೊಳ್ಳೋಣ ಅಂತ ಹಾಗೆ ನೋಡೋಣ ಯಾವ ಅಂಗಡಿಗೆ ಹೋಗೋಣ ಅಂತ. ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡ್ತೀನಿ. ಒಂದು ವಿಮಲ್ಲು ಅಥವಾ ಪೈಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಬನ್ನಿ, ಹಾಸನ ತೋರಿಸ್ತೀನಿ ಇವತ್ತು ನಿಮಗೆ. ಯಾರೆಲ್ಲ ಹಾಸನ ನೋಡಿಲ್ಲ ನಮ್ಮ ಸೈಡ್ನ ನೋಡಿರಂತೆ. ಓಕೆ ಫ್ರೆಂಡ್ಸ್, ಈಗ ಬಸ್ ಸಿಕ್ತು. ಸೊ ಬಸ್ಸಿಗೆ ಬರ್ತಾಯಿದ್ದೀನಿ. ನೋಡೋಣ ನನಗೆ ಯಾವ ಥರ ಸೀರೆ ಸಿಗುತ್ತೆ ಅಂತ. ನನ್ನ ಮಾಮೂಲಿಯಾಗಿ ರೆಗ್ಯುಲರಾಗಿ ತಗೊಳ್ಳೋದು ಅಂತಂದರೆ ವಿಮಲ್ ಜ್ಯೋತಿ ಮತ್ತು ರತ್ನಮ್ ಸಿಲ್ಕು. ಫಸ್ಟು ಮಧು ಸಿಲ್ಕ್ಸಲ್ಲಿ ತೊಗೊಳ್ತಾ ಇದ್ದೆ. ನನಗೆ ಆಮೇಲೆ ರತ್ನಮ್ಮು ಮತ್ತು ವಿಮಲ್ ಜ್ಯೋತಿಗೆ ಹೋದ್ಮೇಲೆ ನಾನು ಮಧು ಸಿಲ್ಕ್ಸ್ನ ಬಿಟ್ಬಿಟ್ಟೆ. ಸೊ ನನಗೆ ತುಂಬ ನನಗೆ ಇಷ್ಟ ಆಗಿರೋ ಥರನೇ ಸಿಗುತ್ತೆ ಸೀರೆಗಳೆಲ್ಲ. ಸೊ ಹಾಗಾಗಿ ನನಗೆ ಇಲ್ಲೇ ಸಿಗುತ್ತಲ್ಲ, ಸೊ ಹಾಗಾಗಿ ನಾನು ಬೇರೆ ಕಡೆ ಅಂಗಡಿಗಳಿಗೆ ಹೋಗಿಲ್ಲ. ರತ್ನಮ್ ಸಿಲ್ಕಲ್ಲಿ ಸಾಮಾನ್ಯ ಒಂದು 2-3 ರೇಷ್ಮೆ ಸೀರೆ ತೊಗೊಂಡಿದ್ದೀನಿ. ವಿಮಲ್ ಜೊತೆಲಿ ತುಂಬ ಸ್ಯಾರೀಸ್ ತೊಗೊಂಡಿದ್ದೀನಿ ಡೈಲಿ. ವರಮಹಾಲಕ್ಷ್ಮಿಗೆ ಈ 3 ವರ್ಷದಿಂದನೂ ನಾನು ಅಲ್ಲೇ ತೊಗೊಳ್ತಾ ಇರೋದು. ಸೊ ಚೆನ್ನಾಗಿರುತ್ತೆ ಸೀರೆಗಳೆಲ್ಲ, ಡಿಫ್ರೆಂಟಾಗಿರುತ್ತೆ ಸೀರೆಗಳು. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿಗೆ ನೋಡೋಣ ಈ ಸಲ ಪೈಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಚೇಂಜಸ್ ಇರಲಿ ಅಂತ. ಗೈಸ್ ಬಂದೆ ಈಗ ಹಾಸನಿಗೆ. ತುಂಬ ಗಾಳಿ ಬೀಸ್ತಾಯಿತ್ತು, ಸಖತ್ತು ಗಾಳಿ. ನೋಡೋಣ, ಈಗ ಫಸ್ಟು ಪೈಗೆ ಹೋಗ್ತೀನಿ, ಆಮೇಲೆ ಬೇರೆ ಕಡೆ ಹೋಗೋದು. ಗೈಸ್ ಈಗ ಪೈಗೆ ಬಂದೆ. ಇದು ಪೈ ಬಂದು ಹಾಸನ್ನು ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದರ ಅಪೋಸಿಟ್ಟೇ ಇದೆ. ಸಾಮಾನ್ಯವಾಗಿ ಗೊತ್ತಿರುತ್ತೆ ಹಾಸನ್ ಅವ್ರಿಗೆ. ಗೈಸ್ ನೋಡಿ, ಇಲ್ಲಿ ಆಟೋ ಸ್ಟ್ಯಾಂಡ್ ಇದೆ, ಆಟೋ ಸ್ಟ್ಯಾಂಡ್ ಅಪೋಸಿಟ್ಟೇ ಇರೋದು. ಸಾಮಾನ್ಯ ಹಾಸನ ಅವ್ರಿಗೆ ಗೊತ್ತಿರುತ್ತೆ, ನಾನೇನು ಹೊಸ್ದಾಗಿ ಏನು ಹೇಳೋ ಆಗಿಲ್ಲ. ಬಟ್ ಅಂಗಡಿ ತುಂಬ ಚೆನ್ನಾಗಿದೆ. ಅಂಗಡಿಯಲ್ಲಿರೋ ಸೀರೆಗಳು ಅಷ್ಟೇ ಚೆನ್ನಾಗಿದೆ. ನಾನು ಆನ್ಲೈನಲ್ಲಿ ಇವ್ರದ್ದು ನೋಡ್ತಾ ಇರ್ತೀನಿ ವೀಡಿಯೋಸು, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೆಲ್ಲ. ಸೊ ಕೆಲವೊಂದು ಆನ್ಲೈನ್ದು ಸೇಲ್ಸು ಇರುತ್ತೆ, ಹಾಗೇ ಶಾಪಿಗೂ ಬಂದು ವಿಸಿಟ್ ಮಾಡಿ ತೊಗೋಬೋದು. ಬಟ್ ನಾನು ಒಂದು ಸಲ ಶಾಪಿಗೆ ಹೋಗಿ ವಿಸಿಟ್ ಮಾಡಿ ಯಾವ ಥರ ಇರುತ್ತೆ ಅಂತ ನಾನು ಒಂಥರ ಫೀಲ್ ಮಾಡಿ ತೊಗೋಬೇಕಂದ್ರೆ ಕೈಯಲ್ಲಿ ನೋಡಿ ಮುಟ್ಟಿ ತೊಗೊಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ನನಗೆ ಕೆಲವೊಂದು ಕಲರ್ನ ಸೆಲೆಕ್ಷನ್ ಮಾಡ್ಕೊಂಡು ಬಂದಿದ್ದೆ. ಸೊ ಅವ್ರಿಗೆ ತೋರಿಸ್ತೀನಿ. ಅವರು ನೋಡೋಣ ಇದೆ ಅಂತಾರೋ ಇಲ್ಲ ಅಂತಾರೋ ಗೊತ್ತಿಲ್ಲ. ನನಗೆ ಸ್ಟಾರ್ಟಿಂಗು ಬಂದ ತಕ್ಷಣ ಒಂದು ಅಲ್ಲೇ ಇತ್ತು, ಯಾರೋ ನೋಡಿದ್ರು ಅಂತ ಅನಿಸುತ್ತೆ. ಬಟ್ ಒಂದು ಬ್ಲೂ ಕಲರು, ಬಟ್ ನಂಗೆ ಇಷ್ಟ ಆಯಿತು. ನೋಡೋಣ ಇನ್ನೊಂದು ಸ್ವಲ್ಪ ತಗ್ಸೋಣ ಅಂತೇಳಿ ಅವ್ರನ್ನ ಕೇಳಿದೆ. ಅವರು ಸರಿ ಆಯಿತು ಬನ್ನಿ ನೋಡೋಣ, ನೀವು ಕೇಳೋ ಕಲರ್ ಇದ್ದರೆ ಖಂಡಿತ ಕೊಡ್ತೀವಿ ಅಂತೆಲ್ಲ ಅಂದರು. ಸೊ ನನಗೆ ಫಸ್ಟು ಬಂದಾಗ ಇದನ್ನೇ ಇದ್ರ ಮೇಲೆ ನೋಡಿದ್ದು, ಬಟ್ ನಂಗೆ ಇಷ್ಟ ಆಯಿತು. ಕಲ್ಲರು ಇರಲಿ ನೋಡೋಣ ಅಂತ ಬೇರೆ ತೆಗೆಸ್ತಾ ಇದ್ದೀನಿ. ನನಗೆ ಕೇಳೋ ಕಲ್ಲರು ಕೆಲವೊಂದು ಇಲ್ಲ ಅಂತ ಅಂತಿದ್ದಾರೆ. ನೋಡೋಣ. ನನಗೆ ಸ್ಯಾರಿಗಳಲ್ಲಿ ನನ್ನ ಹತ್ರ ಯಾವ ಸ್ಯಾರೀಸ್ ಕಲ್ಲರ್ ಇಲ್ಲ, ನಾನು ಆ ಥರದ್ದು ಜಾಸ್ತಿ ಹುಡುಕ್ತಾ ಇರ್ತೀನಿ. ಸೊ ಡಿಸೈನ್ ಒಂದೇ ಥರ ಆದ್ರೂ ಬಟ್ ನಾನು ಕಲರ್ಸು ಬೇರೆ ಬೇರೆ ಥರ ಇರಬೇಕು. ಸೊ ಹಾಗಾಗಿ ಆ ಥರ ನಾನು ಸೆಲೆಕ್ಷನ್ ಜಾಸ್ತಿ ಮಾಡೋದು. ನೋಡ್ತಾ ಇದ್ದೀನಿ. ನನಗೆ ಇದು ಒಂದು ಪಿಂಕ್ ಮತ್ತು ಬ್ಲೂ ಇಷ್ಟ ಆಯಿತು. ಬಟ್ ಅಷ್ಟು ಸ್ಯಾರಿ ಕ್ವಾಲಿಟೀಸು ನನಗೆ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ, ಹಾಗಾಗಿ ಅದನ್ನು ಬಿಟ್ಟೆ. ಬಟ್ ನಾನು ಇದೇ ಕಲರ್ ಕೇಳಿದ್ದು, ಬಟ್ ಕಲರ್ಸ್ ಇಷ್ಟ ಆಯಿತು, ಕ್ವಾಲಿಟಿ ಅಷ್ಟೊಂದು ನನಗೆ ಸೆಟ್ ಆಗಲಿಲ್ಲ. ಸೊ ಹಾಗಾಗಿ ನಾನು ಅಲ್ಲಿ ಒಂದು ಸುಮಾರು ಸೀರೆ ನೋಡಿದೆ, ನನಗೆ ಯಾಕೋ ಮ್ಯಾಚ್ ಆಗಲಿಲ್ಲ. ಸೊ ಫೈನಲಿ ನನ್ನ ಒಂದು ಮಾಮೂಲಿ ಅಂಗಡಿ ಅಂದರೆ ನಾನು ರೆಗ್ಯುಲರಾಗಿ ನಾನು ಯಾವುದೇ ಒಂದು ಫಂಕ್ಷನ್ಸ್ಗಾಗಲಿ ವರಮಹಾಲಕ್ಷ್ಮಿಗಂತೂ ಇದರಲ್ಲೇ ತೊಗೊಳ್ತಾ ಇರೋದು. ಸೊ ಹಾಗಾಗಿ ಗೈಸ್ ಬಂದೆ. ಇಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ಸ್ ಎರಡೂ ಇದೆ. ಹಾಗೆ 3 ಫ್ಲೋರ್ಸ್ ಇದೆ ಇದರಲ್ಲಿ. ಈ 3 ಫ್ಲೋರ್ಸಲ್ಲಿ ಫಸ್ಟು ಜೆಂಟ್ಸ್ದು ಕ್ಲಾತಸ್ ಇಟ್ಟಿರ್ತಾರೆ. ಸೆಕೆಂಡು ಗ್ರೌಂಡ್ ಫ್ಲೋರಲ್ಲಿ ಜೆಂಟ್ಸ್ದು, ಫಸ್ಟ್ ಫ್ಲೋರ್ ಆ್ಯಂಡ್ 3rd ಫ್ಲೋರ್ 4th ಫ್ಲೋರೆಲ್ಲ ರೇಷ್ಮೆ ಸೀರೆಸು, ಹಾಗೆ ರೆಗ್ಯುಲರ್ ಸೀರೆಸು, ಡ್ರೆಸ್ಸು ಮೆಟೀರಿಯಲ್ಸು,
ಹಾಗೆ ಆ, ಮಾಮೂಲಿ ಮೈಸೂರು ಸಿಲ್ಕ್ಸು ಎಲ್ಲ ಥರದ ಸ್ಯಾರಿಗಳ್ನೂ ಇಟ್ಟಿದ್ದಾರೆ, ಅದು ಇದು ಅಂತಲ್ಲ. ಒಂದು ಏನಂತಂದರೆ ಇಲ್ಲಿ ತುಂಬ ಚೆನ್ನಾಗಿ ವರ್ಕ್ ಅಂದರೆ ತೋರಿಸ್ತಾರೆ ಸೀರೆಗಳನ್ನ. ನಾವು ಯಾವ ಥರ ಕೇಳ್ತೀವಿ ತುಂಬ ಸಮಾಧಾನವಾಗಿ ತೋರಿಸ್ತಾರೆ, ಅದಕ್ಕೆ ತುಂಬ ಇಷ್ಟ ಗೈಸ್ ನನಗಿಲ್ಲಿ. ಪರ್ಟಿಕ್ಯುಲರಾಗಿ ನಾನು ಏನಕ್ಕೆ ಜಾಸ್ತಿ ವಿಮಲ್ ಜೊತೆಗೆ ಬರ್ತೀನಿ ಅಂದರೆ ಸ್ಯಾರಿಗಳನ್ನ ತೋರಿಸ್ಬೇಕಾದ್ರೆ ತುಂಬ ಇಷ್ಟಪಟ್ಟು ತೋರಿಸ್ತಾರೆ. ನಾವು ಕೆಲವೊಂದು ಅಂಗಡಿಗೆ ಹೋದರೆ ಬೇಜಾರು ಮಾಡ್ಕೊತಾರೆ ಹೆಂಗಪ್ಪ ತೆಗೆಯೋದು ಅಂತ. ಸೊ ಇಲ್ಲಿ ಆ ಥರ ಮಾಡಲ್ಲ, ತುಂಬ ಇಷ್ಟಪಟ್ಟು ತೋರಿಸ್ತಾರೆ. ಸೊ ಹಾಗಾಗಿ ಗೈಸ್ ಬಂದೆ ಇಲ್ಲಿ ಬಂದು ಒಂದು ಮಾಮೂಲಿ ಸೀರೆಗಳು ಈ ಫಂಕ್ಷನ್ಗೆ, ಮದುವೆ ಫಂಕ್ಷನ್ಗಳೆಲ್ಲ ಕೊಡೋದಕ್ಕೆ, ಹಾಗೆ ಮತ್ತು ಡೈಲಿ ಉಡೋದಕ್ಕೆ ಸಿಂಪಲ್, ತುಂಬ ಸಿಂಪಲಾಗಿರುತ್ತಲ್ಲ ಆ ಸೀರೆಗಳು ಕೌಂಟ್ರ್ ಇದು. ಸೊ ಅದಕ್ಕಿಂತ ಒಂದು ಸ್ಟೆಪ್ಪು ಅಂದರೆ ಸೆಕೆಂಡ್ ಫ್ಲೋರಿಗೆ ಹೋದರೆ ಇಲ್ಲಿ ನಾನು ಬರ್ತಾ ಇದ್ದೀನಲ್ಲ ಹಾಫ್ ಫ್ಲೋರಲ್ಲಿ ರೇಷ್ಮೆ ಸೀರೆ ಆಗಿರ್ಬೋದು, ಆಮೇಲೆ ಫ್ಯಾನ್ಸಿ ಸೀರೆಗಳಾಗಿರ್ಬೋದು, ಆಮೇಲೆ ಮಾಮೂಲಿ ಮೈಸೂರು ಸಿಲ್ಕ್ಸ್ ಆಗಿರ್ಬೋದು, ಒಂದು ಮಿಡ್ಲ್ ಆವ್ರೇಜಲ್ಲಿ ಎಲ್ಲ ಥರದ ಸೀರೆ ಸಿಗುತ್ತೆ. ಹೈ ರೇಜಿಂದ ಹಿಡಿದು ಮಿಡ್ಲ್ ಆವ್ರೇಜ್ವರೆಗೂ ಸ್ಯಾರೀಸ್ ಸಿಗುತ್ತೆ. ಬಟ್ ನಾನು ಇದೇ ಒಂದು ಕೌಂಟ್ರಲ್ಲೇ ಜಾಸ್ತಿ ತೊಗೊಂಡಿರೋದು ಸೀರೆ. ನಾನು ಜಾಸ್ತಿ ಎಲ್ಲೂ ಹೊರಗಡೆ ಹೋಗೇ ಇಲ್ಲ. ನಾನು ಸೀರೆ ಕಲೆಕ್ಷನ್ಸ್ ನಾನು ತೋರಿಸಿದ್ದೀನಿ, ಅದರಲ್ಲೆಲ್ಲ ನಾನು ಇಲ್ಲೇ ತೊಗೊಂಡಿರೋದು. ಗೈಸ್ ಇವಾಗ ಬಂದೆ. ಅವರು ನಾನು ವೀಡಿಯೋ ಮಾಡೋದಕ್ಕೆ ಏನಕ್ಕೆ ವೀಡಿಯೋ ಮಾಡ್ತಿದ್ದೀರಾ ಅಂತ ಕೇಳ್ತಿದ್ರು. ನಾನು ಹೇಳ್ತಿದ್ದೆ ಯೂಟ್ಯೂಬ್ಗೆ ಅಂತ. ಸೊ ಗೈಸ್ ಅವರು ಯೂಟ್ಯೂಬ್ಗೆ ಏನಕ್ಕೆ ಅಂತ ಕೇಳ್ತಿದ್ರು. ಅವ್ರಿಗೆ ಗೊತ್ತಿಲ್ಲ ಬಟ್ ಕೇಳ್ತಾಯಿದ್ರು. ಹಾಗೆ ನನಗೆ ಸಿಸ್ಟರ್ ಬಂದರು ತೋರಿಸೋದಕ್ಕೆ ಅಂತ. ನನಗೆ ಅವರಿಗೆ ತಗೊಂಡ್ರಲ್ಲ ಅದು ಬ್ಲೂ ಕಲರ್ ನನಗೆ ಇಷ್ಟ ಆಯಿತು. ಬಾರ್ಡ್ರಸ್ ಇಷ್ಟ ಆಯಿತು ನನಗೆ, ಬಾರ್ಡರ್ಸು ಚಿಕ್ಕದು ಬಾರ್ಡ್ರ್ ಅಲ್ವಾ, ಸೊ ಹಾಗಾಗಿ ಇಷ್ಟ ಆಯಿತು. ಇಲ್ಲಿ ಐ ಹೋಪ್ ನನಗೆ ಚೆನ್ನಾಗಿರೋದು ಸೀರೆ ಸಿಗುತ್ತೆ ಅಂತ ಅಂದ್ಕೊಂಡೇ ಬಂದಿದ್ದೀನಿ. ಬಟ್ ಖಂಡಿತ ಸಿಗುತ್ತೆ, ನಾನು ಯಾವಾಗ ಬಂದ್ರೂ ನನಗೆ ಮಿಸ್ ಆಗಿಲ್ಲ. ನಾನು ಕೇಳಿದ ಥರನೇ, ಹಾಗೆ ಕೇಳಿದ ಕಲರ್ಸ್ ಎಲ್ಲ ಸಿಕ್ಕಿದೆ, ಒಳ್ಳೆ ಸೀರೆನೂ ಕೂಡ ಸಿಕ್ಕಿದೆ. ಸೊ ಗೈಸ್ ನಾನು ತೊಗೊಂಡು ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ ನಾನು ಯಾವ ಥರ ಸೀರೆ ಸೆಲೆಕ್ಷನ್ ಮಾಡ್ಕೊತೀನಿ ಅಂತ. ಈ ಬ್ಲೂ ಕಲರ್ ಸೀರೆ ನನಗೆ ಕಲರ್ಸ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಕಲರ್ಸು ಈ ಥರದ್ದೇನು ಇಲ್ಲ. ಸೊ ನೋಡೋಣ ಮುಂದೆ ಬೇರೆ ಯಾವ ಕಲರ್ ತೋರಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರು ಕೂಡ ತೆಗಿಯೋಕ್ಕೆ ಹೋಗಿದ್ದಾರೆ ಕಲರ್ಸ್ನ, ಅಂದರೆ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸ್ಟಾಕ್ಸ್ ಇರುತ್ತಲ್ಲ, ಸೊ ಅಲ್ಲಿ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಬಟ್ ಇಲ್ಲಿ ಒಳ್ಳೊಳ್ಳೆ ಆಫರ್ಸ್ ಹಾಕಿದ್ದಾರೆ. ಆಷಾಢ ಆಫರಲ್ಲಿ ವಿಮಲ್ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ. ಆಫರ್ ಅಂದರೆ ಕೆಲವೊಂದು ಸೀರೆಗಳು ಹಾಫ್ ಆ್ಯಂಡ್ ಹಾಫ್ ಇರುತ್ತೆ. ಈಗ 4000 ಅಂದರೆ 2000 ಆ ಥರನೂ ಇರುತ್ತೆ. ಕೆಲವೊಂದು 4000 ಅಂದರೆ 3000 ಏನಾರು ಇದ್ದರೆ 2000 ತಗೊಳೋದು, 1000 ಡಿಸ್ಕೌಂಟ್ ಹೋಗುತ್ತೆ, 2000. ಕೆಲವೊಂದು ಆಫರ್ಸ್ ತುಂಬ ಇರುತ್ತೆ. ಈಗ ಇಲ್ಲೂ ಕೂಡ ಇತ್ತು ನಾನು ಹೋದಾಗ. ಅಂದರೆ ಕೆಲವೊಂದು 1000 ಇರೋದು 500ಗೆ, ಕೆಲವೊಂದು 1000 ಇರೋದು 750ಗೆ, ಈ ಥರದ್ದೆಲ್ಲ ತುಂಬ ಸಾಫ್ಟ್ ಸೀರೆಗಳೇ ಇತ್ತು. ಬಟ್ ನನಗೆ ಸೀರೆಗಳ ಅಷ್ಟೊಂದು ಕಲರ್ಸ್ ನನಗೆ ಇಷ್ಟ ಆಗಲಿಲ್ಲ. ಬಟ್ ನಾನು ಕೇಳಿದ್ದು ಸೆಮಿ ಮೈಸೂರು ಸಿಲ್ಕಲ್ಲೇ ಬೇಕು ಅಂತ ಅವ್ರಿಗೆ ಕೇಳಿದ್ದೆ. ಸೊ ಅದನ್ನು ಅವರು ಕೂಡ ತೆಗಿತಾ ಇದ್ದಾರೆ ತೋರಿಸೋದಕ್ಕೆ ಅಂತ. ಇವಾಗ ಜಾಸ್ತಿ ಟ್ರೆಂಡಲ್ಲಿರೋದು ಅದೇನೆ. ಸೊ ಗೈಸ್ ನಾನೀಗ ಒಂದು ಸೀರೆನ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ. ಇದೇ ನನ್ನ ಸೆಲೆಕ್ಷನ್ ಮಾಡ್ಕೊಂಡಿರೋದು ಯಾವುದು ಬ್ಲಾಕ್ ಆ್ಯಂಡ್ ಆರೆಂಜು. ನನ್ನ ಹತ್ರ ಕಲರ್ ಕಾಂಬಿನೇಷನ್ನು ಇರಲಿಲ್ಲ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಬಟ್ ನನ್ನ ಹತ್ರನೂ ಇರಲಿಲ್ಲಲ್ಲ. ಸೊ ಹಾಗಾಗಿ ಇದನ್ನು ಎತ್ಕೊಂಡೆ. ಬಟ್ ಅವ್ರು ತುಂಬ ಚೆನ್ನಾಗಿ ತೋರಿಸಿದ್ರು ಸಿಸ್ಟರು, ನನಗೆ ಸ್ಯಾರಿ ತೋರಿಸೋರು. ಓಕೆ ತುಂಬ ಚೆನ್ನಾಗೂ ಕಾಣುತ್ತೆ ಅಂತಲೂ ಹೇಳಿದ್ರು. ಬಟ್ ತುಂಬ ಸಾಫ್ಟ್ ಇತ್ತು ಸೀರೆ, ನನಗೆ ಟೋಟಲಿ ತುಂಬ ಇಷ್ಟ ಆಯಿತು. ಬಾರ್ಡ್ರು ಎಲ್ಲ ತುಂಬ ಚೆನ್ನಾಗಿದೆ, ಇವಾಗೆಲ್ಲ ಟ್ರೆಂಡ್ ಆಗಿರೋ ಬಾರ್ಡ್ರು ಇದು. ಹಾಗೆ ಗೈಸ್ ಇನ್ನೊಂದು, ಯಾರೆಲ್ಲ ನನ್ನ ವಿಡಿಯೋನ ಹೊಸೊಬ್ರು ನೋಡ್ತಿದ್ರೆ ಆಗಲೇ ಹಳೊಬ್ರಾಗಿರ್ಬೋದು, ಈ ಸೀರೆ ಬೆಲೆ ಕರೆಕ್ಟಾಗಿ ಯಾರು ಹೇಳಿ ಕಮೆಂಟ್ ಮಾಡ್ತೀರಾ ಅವ್ರಿಗೆ ನಾನು ಮತ್ತೆ ರಿಪೀಟು ನಾನು ಕರೆಕ್ಟು ಸೀರೆ ಇದನ್ನು ನಾನು ಹಾಕ್ತೀನಿ, ರೇಟ್ನ ಹಾಕ್ತೀನಿ. ಗೈಸ್ ನಾನು ತೊಗೊಳ್ತಿರೋದು ವಿಮಲ್ ಜ್ಯೋತಿಲಿ. ಈಗ ಫೈನಲಿ ಬಿಲ್ಲಿಂಗ್ ಎಲ್ಲ ಆಯಿತು. ಹಾಗೆ ನನಗೆ ಇವರು ನೀಟಾಗಿ ತೋರಿಸಿದ್ರು ಸೀರೆನ, ನಂಗೆ ತುಂಬಾ ಖುಷಿ ಆಯಿತು. ಅವರು ಎಷ್ಟು ಚೆನ್ನಾಗಿ ತೋರಿಸ್ತಾರೆ, ನಮಗೆ ನಿಜವಾಗ್ಲೂ ಕಂಫರ್ಟಬಲ್ ಆಗಿ ಒಂದು ಸೀರೆನ ಸೆಲೆಕ್ಷನ್ ಮಾಡ್ಕೊಬೇಕು ಅಂತ ಅನಿಸುತ್ತೆ. ಗೈಸ್ ಈಗ ಫೈನಲಿ ಒಂದು ತೊಗೊಂಡಾಯಿತು. ಹಾಗೆ ನನಗೂ ಒಂದು ಫೋಟೋ ತೆಕ್ಕೋಬೇಕು ಅಂತ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಎಂಕರೇಜ್ಮೆಂಟ್ ಮಾಡಿದ್ರು. ಓಕೆ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಸ್ಟರ್ಸ್ಗೆ. ಸೊ ಗೈಸ್ ನಾನೆಲ್ಲ ತೊಗೊಂಡಾಯಿತು. ಲಾಸ್ಟಿಗೆ ನಾನು ಒಂದು ಪೂಜಾ ಪೀಠ ಬೇಕಿತ್ತು, ವರಮಹಾಲಕ್ಷ್ಮಿ ಹತ್ರ ಬರ್ತಾಯಿದ್ದಲ್ಲ, ಸೊ ಹಾಗೆ ಅಲ್ಲಿಗೆ ಬಂದಾಗ ನಾನು ಹಸುಕರು ನೋಡಿದೆ, ತುಂಬ ಇಷ್ಟ ಆಯಿತು. ಅವ್ರು ಹೇಳ್ತಾಯಿದ್ರು ನೀವು ಬ್ಲ್ಯಾಕ್ ಮೆಟಲ್ ತೊಗೋಬಾರ್ದು ಯಾವತ್ತಾದರೂ ಅಷ್ಟೇ, ಇದನ್ನು ಈ ಥರ ತೊಗೊಳ್ಳಿ ತಾಮ್ರದ್ದು, ಅದು ಮತ್ತೆ ರೀಫಂಡ್ ಅಂದರೆ ಮತ್ತೆ ತಿರ್ಗಾ ಹಾಕಿದ್ರೂ ಕೂಡ ನಿಮಗೆ ಒಂದಿಷ್ಟು ಬೆಲೆ ಅಂತ ಹಾಕೊತಾರೆ. ನೀವು ಬ್ಲ್ಯಾಕ್ ಮೆಟಲ್ ತಗೊಂಡ್ರೆ ಅದು ಸುಮ್ಮನೆ ವೇಸ್ಟು, ಮತ್ತು ತಿರ್ಗಾ ಹಾಕಿದ್ರೂ ಕೂಡ ಅದಕ್ಕೆ ರೇಟ್ ಸಿಗಲ್ಲ ಅಂತಂದರು. ಸೊ ಹಾಗೆ ನಾನು ಒಂದು ಪೂಜಾ ಪೀಠ ಫೈನಲಾಗಿ ತೊಗೊಂಡು ಮನೆಗೆ ಬಂದೆ. ಓಕೆ ಗೈಸ್ ಇವಾಗ ಮನೆಗೆ ಬಂದೆ. ನಾನು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡ್ತೀನಿ.
ನಾನು ಇವತ್ತಿನ ವೀಡಿಯೋನ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಯಾವ ಅಂಗಡಿಗೆ ಹೋಗಿ ಯಾವ ಸೀರೆ ತೊಗೊಂಡೆ ಅಂತೆಲ್ಲ ನಿಮಗೆ ವಿವರವಾಗಿ ವೀಡಿಯೋದಲ್ಲಿ ಹಾಕಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತೀನಿ. ಥ್ಯಾಂಕ್ ಯು.